ಕೆಎಸ್ಆರ್ಟಿಸಿಯ 4 ನಿಗಮಗಳು ಮುಷ್ಕರಕ್ಕಿಳಿದಿರೋ ಪರಿಣಾಮ ಜನಸಾಮಾನ್ಯರಿಗೆ ಓಡಾಟಕ್ಕೆ ಬಹಳ ತೊಂದರೆ ಆಗಿದೆ. ಅದರಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಶಾಲಾ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಬರೋದಕ್ಕೂ ಕೂಡ ತೊಂದರೆ ಆಗಿದೆ. ಅವರು ಬಹಳ ಮುಂಚಿತವಾಗಿ ಸರ್ಕಾರಕ್ಕೆ ತಮ್ಮ ಬೇಡಿಕೆ ಪಟ್ಟಿಯನ್ನು ಇಟ್ಟು ಬಗೆಹರಿಸಬೇಕು ಅಂತ ಮನವಿ ಮಾಡಿಕೊಂಡ್ರೂ ಕೂಡ ಆಳುವ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ದ ಪರಿಣಾಮ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ವೀರಾವೇಶದ ಮಾತು, ಈಗ ದುರಹಂಕಾರದ ಮಾತು. ಆಗ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒತ್ತಡ ತಂತ್ರ, ಈಗ ನಿರ್ಲಕ್ಷ್ಯದ ಮನಸ್ಥಿತಿ. ಈ ಕಾರಣದಿಂದಾಗಿ ಸಾರಿಗೆ ಸಂಸ್ಥೆಯ ನೌಕರರು ಮುಷ್ಕರಕ್ಕೆ ಇಳಿದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ. ನೀವು ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಈಗಾಗಲೇ 26ನೇ ತಿಂಗಳು ನಡೀತಾ ಇದೆ ನೀವು ಅಧಿಕಾರಕ್ಕೆ ಬಂದು. ನಿನ್ನೆ ಅಧಿಕಾರಕ್ಕೆ ಬಂದವ್ರ ಥರ ನೀವು ಮಾತಾಡ್ತಾ ಇದ್ದೀರಿ. ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಹೊರಿಸುವಂಥ ಆರೋಪ ಹೊರಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಿ. ನಿಮ್ದೇನು ಜವಾಬ್ದಾರಿ, ನಿಮ್ದೇನು ಬದ್ಧತೆ? ನಿಮ್ಗೇನು ಬದ್ಧತೆಯೇ ಇಲ್ವಾ? ನಿಮ್ದೇನು ಜವಾಬ್ದಾರಿನೇ ಇಲ್ವಾ? ಹಿಂದಿನ ಸರ್ಕಾರದ ಬಾಕಿ ಅಂತ ಹೇಳ್ತಾ ಇದ್ದೀರಿ. 38 ತಿಂಗಳಿಂದ ಬಿಜೆಪಿ ಸರ್ಕಾರ ಬಾಕಿ ಉಳಿಸ್ಕೊಂಡಿರಲಿಲ್ಲ. ಕಳೆದ 26 ತಿಂಗಳು ಬಾಕಿ ನಿಮ್ದೇ ಇರೋದು. 12 ತಿಂಗಳು ಬಾಕಿ ಮಾತ್ರ ಬಿಜೆಪಿ ಸರ್ಕಾರದ ಅವಧಿಲಾದರೆ ಕಳೆದ 24-26 ತಿಂಗಳ ಬಾಕಿ ನಿಮ್ಮ ಸರ್ಕಾರದ ಅವಧಿಯದ ಬಾಕಿ. ಹಾಗಾಗಿ ಆ ಬಾಕಿಯನ್ನು ಈಡೇರಿಸುವಂಥ ಸಕಾರಾತ್ಮಕ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ. 38 ತಿಂಗಳ ವೇತನ ಹಿಂಬಾಕಿ ಅಂತ ಹೇಳಿದ್ರೆ ಇವತ್ತಿಗೂ ಸೇರಿಸ್ಕೊಂಡ್ರೆ 26 ತಿಂಗಳು ನೀವೇ ಅಧಿಕಾರದಲ್ಲಿದ್ದೀರಿ. ಹಾಗಾಗಿ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಹೊರಿಸೋದು ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಒಂದು ಭಾಗ ಆಗುತ್ತೆ ಹೊರತು ಜವಾಬ್ದಾರಿ ಹೊತ್ಕೊಳ್ತಕ್ಕಂಥ ಭಾಗ ಅಲ್ಲ. ಅದಕ್ಕೆ ನಾನು ಆಗ್ರಹಿಸ್ತೇನೆ, ನೀವು ಅವರ ವೇತನ ಹಿಂಬಾಕಿಯನ್ನು ಕೊಡುವ ಕೆಲಸವನ್ನು ತಕ್ಷಣದಿಂದ ಮಾಡಬೇಕು. ಮುಖ್ಯಮಂತ್ರಿಗಳೇ, ನೀವು ಮಾತೆತ್ತಿದ್ರೆ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತಾ ಇರ್ತೀರಿ. ಖಜಾನೆ ತುಂಬಿ ತುಳುಕ್ತಾ ಇದ್ಮೇಲೆ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆ ಈಡೇರಿಸೋದಕ್ಕೆ ಸಮಸ್ಯೆ ಏನಿದೆ? ಬೇಡಿಕೆ ಈಡೇರಿಸಿ. ಇಲ್ಲ ನಾವು ಪಾಪರಾಗಿದ್ದೀವಿ, ನಮ್ಮ ಹತ್ರ ಬಿಡಿಗಾಸು ಇಲ್ಲ ಅಂತ ಒಪ್ಕೊಳ್ಳಿ. ಒಂದು ಕಡೆ ನೀವು ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ತೀರಿ, ಇನ್ನೊಂದು ಕಡೆಗೆ ವೇತನ ಹಿಂಬಾಕಿ ಕೊಡದಲ್ಲೇ ಸತಾಯಿಸ್ತೀರಿ. ಇದು ಒಪ್ತಕ್ಕಂಥ ಮಾತಲ್ಲ. ತಕ್ಷಣ ಅದನ್ನು ಸ್ಯಾಲ್ರಿ ಅರಿಯರ್ಸ್ನ ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಇನ್ನೊಂದು ವೇತನ ಪರಿಷ್ಕರಣೆ. ಉಳಿದೆಲ್ಲ ಸರ್ಕಾರಿ ನೌಕರಿಗೆ ಹೇಗಾಗತ್ತೆ ಅವರಂತೆ ಇವರಿಗೂ ವೇತನ ಪರಿಷ್ಕರಣೆ ಆಗಲಿ, ತಪ್ಪೇನಿದೆ? ನೀವು ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಯಾಕೆ ಮಾಡ್ತೀರಿ? ಇವ್ರನ್ನೂ ಕೂಡ ನಮ್ಮ ಉಳಿದ ಸರ್ಕಾರಿ ನೌಕರರು ಅಂತಲೇ ಪರಿಗಣಿಸಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಪೊಲೀಸ್ ಕೇಸ್ ಬಗ್ಗೆ ಹೇಳಿದ್ದಾರೆ. ನೀವು ಊರಿಗೆ ಬೆಂಕಿ ಹಾಕಿದವರು ಪೊಲೀಸ್ ಕೇಸ್ ವಾಪಸ್ ತಗೋತೀರಿ. ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದವರ ಪೊಲೀಸ್ ಕೇಸ್ನ ವಾಪಸ್ ತೆಗೆದುಕೊಳ್ತೀರಿ. DJ ಹಳ್ಳಿ, KJ ಹಳ್ಳಿ, ಊರು ಸುಟ್ಟವರ ಕೇಸ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಶಿಫಾರಸ್ ಮಾಡ್ತೀರಿ. ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ತೀರಿ. ಈ ನೌಕರರ ನ್ಯಾಯಯುತ ಹೋರಾಟ ಮಾಡ್ತಾ ಇದ್ದಂಥ ನೌಕರರ ಮೇಲೆ ಹಾಕಿರೋ ಕೇಸ್ನ ಯಾಕೆ ವಾಪಸ್ ತೆಗೆದುಕೊಂಡಿಲ್ಲ? ತಗೊಳ್ಳಿ. ಅಂದರೆ ನಿಮ್ಮ ಕಳಕಳಿ ಕೇವಲ ನಿಮಗೆ ವೋಟ್ ಬ್ಯಾಂಕ್ ಯಾರಿರ್ತಾರೆ ಅವ್ರ ಬಗ್ಗೆ ಮಾತ್ರನಾ? ಉಳಿದವ್ರ ಬಗ್ಗೆ ನಿಮಗೆ ಕಳಕಳಿ ಇಲ್ವಾ? ಈ ಕ್ಷಣದಿಂದಲೇ ನೀವು ಇವ್ರ ಮೇಲಿನ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಾವು 15% ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಮೂಲ ವೇತನವನ್ನು ಹೆಚ್ಚಳ ಮಾಡಿದ್ವಿ. ಪ್ರತಿ 4 ವರ್ಷಕ್ಕೊಮ್ಮೆ ಆ ರೀತಿ ಮೂಲ ವೇತನ ಹೆಚ್ಚಳ ಮಾಡ್ತಕ್ಕಂಥದ್ದು ಒಂದು ಕ್ರಮ. ನೀವು ಕೂಡ ಆ ರೀತಿ ಮೂಲ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ನೀವು ಆಗ ಮೂಲ ವೇತನ ಹೆಚ್ಚಳ ಮಾಡಬೇಕು ಅಂತ ಸಿದ್ದರಾಮಯ್ಯನವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆಗ ಚಳವಳಿ ಮಾಡ್ತಿರ್ಬೇಕಾದ್ರೆ ನಾವು ನೌಕರರ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ವಿ. ಅವತ್ತು ನೀವು ಬಿಜೆಪಿ ಸರ್ಕಾರ
ಮಾನವೀಯ ನೆಲೆಯಲ್ಲಿ ಪರಿಗಣಿಸಬೇಕು. ಈ ಸರ್ಕಾರಿ ಈ KSRTC ನೌಕರರ ಪರವಾಗಿ ನಾವಿದ್ದೇವೆ ಅಂತ ಈಗ ಉಪಮುಖ್ಯಮಂತ್ರಿಯಾಗಿರೋರು ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಭಾಷಣ ಮಾಡಿದ್ರು. ಸಿದ್ದರಾಮಯ್ಯನವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರಿ. ಈಗ ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಿ? ಈಗ ನೀವೇನು ಅವತ್ತೇನು ವಿರೋಧ ಪಕ್ಷದಲ್ಲಿದ್ದಾಗ ಸಹಾನುಭೂತಿ ಇತ್ತು, ಅದೇ ಸಹಾನುಭೂತಿಯಿಂದ ಈಗಲೂ ಕೂಡ ವರ್ತನೆ ಮಾಡಬೇಕು ಅಂಥೇಳಿ ನಾನು ಒತ್ತಾಯಿಸಲಿಕ್ಕೆ ಬಯಸ್ತೇನೆ. ಅದು ಬಿಟ್ಟು ನೀವು ಸಬು ಬೀಳೋದು ಬೇಡ. ನೋಡಿ, ನಮಗಾದರೂ ಸಕಾರಣ ಇತ್ತು. 2 ವರ್ಷ ಕೋವಿಡ್ ಕಾರಣಕ್ಕೆ ಆರ್ಥಿಕ ಸಂಕಷ್ಟ ಇತ್ತು. ಆ ಆರ್ಥಿಕ ಸಂಕಷ್ಟದ ನಡುವೆನೂ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಬೇಡಿಕೆಯನ್ನು ಈಡೇರಿಸಿದ್ವಿ. ನಿಮ್ಗ್ಯಾವ ಸಂಕಷ್ಟ ಇದೆ ಹೇಳಿ? ನಿಮಗೆ ಆ ಥರದ್ದು ಯಾವುದೇ ಆರ್ಥಿಕ ಸಂಕಷ್ಟ ಇಲ್ಲ. ನೀವೇ ಹೇಳ್ತೀರಿ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂಥೇಳಿ. ಹಾಗಾಗಿ ನೀವು ತಕ್ಷಣ ಅದನ್ನು ಈಡೇರಿಸಬೇಕು ಅಂಥೇಳಿ ಆಗ್ರಹಿಸ್ತೇನೆ. ನಾವು BJP ಸರ್ಕಾರ ಇನ್ಕ್ರಿಮೆಂಟು ನಿವೃತ್ತಿಯ ನಂತರನೂ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ವಿ. ಹಾಗಾಗಿ ನೀವು ಹೋಲಿಕೆ ಮಾಡಬೇಕಾದ್ರೆ ನಾವೇನು ಕೊಟ್ಟಿದ್ವಿ ಅನ್ನೋದನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂಥೇಳಿ ಆಗ್ರಹಿಸೋದಕ್ಕೆ ಬಯಸ್ತೇನೆ. ನೀವು ಮತ್ತೆ 4 ನಿಗಮಗಳು ನಷ್ಟದಲ್ಲಿದ್ದಾವೆ ಅಂತ ಹೇಳಿದಿರಿ. ನಷ್ಟಕ್ಕೆ ಕಂಡಕ್ಟರ್ ಡ್ರೈವರ ಕಾರಣ? ಪರ್ಚೇಸಿಂಗಲ್ಲಿ ಲೂಟಿ ಹೊಡೆಯೋರು ಕಂಡಕ್ಟರ್ ಡ್ರೈವರಾ? ಯಾರು ಕಾರಣ ನಷ್ಟಕ್ಕೆ? ಕಾರಣ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರ್ತಕ್ಕಂಥ ಸಾರಿಗೆ ಸಚಿವರು. ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು MD. ನಷ್ಟಕ್ಕೆ ಜವಾಬ್ದಾರಿ ಹೊತ್ಕೊಳ್ಬೇಕಾಗಿರೋದು DC ಮಟ್ಟದ ಅಧಿಕಾರಿಗಳು, ಅಂದರೆ KSRTC DC ಮಟ್ಟದ ಅಧಿಕಾರಿಗಳು, ಆ ಪರ್ಚೇಸಿಂಗ್ ಮಾಡ್ತಕ್ಕಂಥವ್ರು. ಅಂಥವ್ರು ನಷ್ಟಕ್ಕೆ ಹೊಣೆ ಹೊತ್ಕೋಬೇಕಾಗಿರೋದು ಕಂಡಕ್ಟರ್ ಡ್ರೈವರ್ಗಳಲ್ಲ. ಕಂಡಕ್ಟರ್ ಡ್ರೈವರ್ಗಳು ಅವ್ರು ಕಷ್ಟಪಟ್ಟು ದುಡಿತಾರೆ. ನೀವು ಏನು ಮಾಡ್ಕೊಂಡ್ಬಿಟ್ಟಿದ್ದೀರಿ? ಜೀತದಾಳಗಳ ಥರ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅವ್ರು ಜೀತದಾಳಗಳಲ್ಲ, ಅವರು ಸರ್ಕಾರಿ ಜೀತದಲ್ಲಿ ಇರ್ತಕ್ಕಂಥವ್ರಲ್ಲ. ಅವ್ರನ್ನ ಮಾನವೀಯ ನೆಲೆಯಲ್ಲಿ ಪರಿಗಣಿಸಿ ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಿ ಅಂಥೇಳಿ ನಾನು ಆಗ್ರಹಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ನೀವು BJP ಸರ್ಕಾರ ಅದ್ರ ಕಾರಣ ಅಂತ ಹೇಳಿದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸ್ತಾರೆ. ನಿಮ್ಗೆ ಆಳುವ ಯೋಗ್ಯತೆನೇ ಇಲ್ಲ ಅಂಥೇಳಿ ಈ BJP ಸರ್ಕಾರದ ಕಡೆಗೆ ಬೆಟ್ ಮಾಡಿ ತೋರಿಸಿದ್ರೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜನ ಭಾವಿಸ್ತಾರೆ. ನಿಮಗೆ ರಾಜೀನಾಮೆ ಕೊಟ್ಟು ಹೋಗಿ, ನಾವು ಬಗೆಹರಿಸ್ತೀವಿ. KSRTC ನೀವು ರಾಜೀನಾಮೆ ಕೊಡಿ, ನಮಗೆ ಯೋಗ್ಯತೆ ಇಲ್ಲ ಆಡಳಿತ ನಡೆಸೋದಕ್ಕೆ ಅಂತ ರಾಜೀನಾಮೆ ಕೊಟ್ಟು ಹೋಗಿ, ನಾವು KSRTC ನೌಕರರ ಬೇಡಿಕೆ ಈಡೇರಿಸ್ತೇವೆ, ಅವ್ರ ಕೇಸು ವಾಪಸ್ ತೆಗೆದುಕೊಳ್ತೇವೆ, ಅವರಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ. ನಿಮಗೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ, ರಾಜೀನಾಮೆ ಕೊಟ್ಟು ಹೋಗಿ, ನಾವು ಸಮಸ್ಯೆ ಬಗೆಹರಿಸ್ತೀವಿ.